ಸ್ನೇಹಿತರೆ, ನೋಡಿ ಮಕ್ಕಳಿಗೆ ಇಷ್ಟ ಆಗುವಂಥ ಮನೆಯಲ್ಲಿ ಮೊಟ್ಟೆ ಇದ್ದರೆ ಈ ರೆಸಿಪಿನ ಮಾಡಿಕೊಡ್ಬೋದು. ಇಷ್ಟಪಟ್ಟು ತಿಂತಾರೆ ಸ್ನೇಹಿತರೆ ಮಕ್ಕಳು ಮೊಟ್ಟೆನ. ಈ ಥರ ಮಾಡಿಕೊಟ್ರೆ ಒಂಥರ ತುಂಬ ಚೆನ್ನಾಗಿರುತ್ತೆ. ದೊಡ್ಡವರು ತಿನ್ಬೋದು, ಮಕ್ಕಳು ತಿನ್ಬೋದು. ಅಷ್ಟು ರುಚಿಯಾಗಿ ಅಷ್ಟೊಂದು ಟೇಸ್ಟಿಯಾಗಿರುತ್ತೆ ಸ್ನೇಹಿತರೆ. ನೋಡಿ ಈ ರೆಸಿಪಿ ಯಾವ ಥರ ಮಾಡಬೇಕಂತ ನಾನು ಇವತ್ತಿಗೆ ತೋರಿಸ್ತೀನಿ ಸ್ನೇಹಿತರೆ ಈ ವಿಡಿಯೋದಲ್ಲಿ. ಅದಕ್ಕಿಂತ ಮುಂಚೆ ಹಾಯ್ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀವಿ. ನಾವು ಕೂಡ ಚೆನ್ನಾಗಿದ್ದೀವಿ. ಅರ್ಪಿತಾ ಕ್ರಿಯೇಷನ್ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ಸ್ನೇಹಿತರೆ. ಬನ್ನಿ ಈ ಥರ ಯೂನಿಕಾಗಿ ಒಂಥರ ಡಿಫ್ರೆಂಟಾಗಿ ಮೊಟ್ಟೆ ಮಕ್ಕಳಿಗೆ ಹೇಗೆ ಮಾಡಿಕೊಡೋದಂತ ಇವತ್ತಿನ ರೆಸಿಪಿಯಲ್ಲಿ ತೋರಿಸ್ತಾ ಇದ್ದೀನಿ. ಬನ್ನಿ ವಿಡಿಯೋ ನೋಡೋಣ. ನೋಡಿ ಫ್ರೆಂಡ್ಸ್, ನಾನಿಲ್ಲಿ 6 ಮೊಟ್ಟೆನ ತೊಗೊಂಡಿದ್ದೀನಿ. ನೋಡ್ತಾ ಇರ್ಬೋದು, ಮೊಟ್ಟೆ ಬೇಯಿಸ್ಕೊಂಡಿದ್ದೀನಿ. ಫುಲ್ ಸಿಪ್ಪೆ ಎಲ್ಲ ಬಿಡಿಸ್ಕೊತೀನಿ. ನೋಡಿ ಈ ಥರ ಫುಲ್ ಸಿಪ್ಪೆ ಬಿಡಿಸ್ಕೊತೀನಿ. ಸಿಪ್ಪೆ ಬಿಡಿಸ್ಬಿಟ್ಟು ಇದರಲ್ಲಿ ಇವತ್ತು ವೆರೈಟಿಯಾಗಿ ಮಕ್ಕಳಿಗೆ ಇಷ್ಟ ಆಗುವಂಥ ಮೊಟ್ಟೆನ ಮಾಡಿಕೊಡ್ತಾ ಇದ್ದೀನಿ ಸ್ನೇಹಿತರೆ. ನೋಡಿ ಈ ಫುಲ್ ಎಲ್ಲ ಇದೆಲ್ಲ ಸೈಡಲ್ಲಿ ಇಟ್ಕೊತೀನಿ. ಫುಲ್ ಸಿಪ್ಪೆನ ಸುಲ್ಕೊತೀನಿ. 6 ಮೊಟ್ಟೆ ತಗೊಂಡಿದ್ದೀನಿ ಸ್ನೇಹಿತರೆ. ನಿಮಗೆ ಎಷ್ಟು ಮೊಟ್ಟೆ ಬೇಕು ಅಷ್ಟು ಮೊಟ್ಟೆನ ತಗೊಳ್ಳಿ. 4 ಬೇಕಂದರೆ 4 ಮೊಟ್ಟೆ, 2 ಬೇಕಂದರೆ 2 ಮೊಟ್ಟೆ. ನಾವಿಲ್ಲಿ 3 ಜನ ಇದ್ದೀವಿ, ಮಗಳು ಮತ್ತು ಮಗ ಮತ್ತು ನಾನು. ಅದಕ್ಕೋಸ್ಕರ 2 ತಿನ್ನೋಣಂತ ನಾನಿಲ್ಲಿ 6 ಮೊಟ್ಟೆನ ತಗೊಬಂದಿದ್ದೀನಿ ಸ್ನೇಹಿತರೆ. ಸಿಪ್ಪೆಲ್ಲ ಸುಲ್ಕೊಳ್ಳೋಣ. ನೋಡಿ ಫ್ರೆಂಡ್ಸ್, 6 ಮೊಟ್ಟೆ ತಗೊಂಡಿದ್ದೆ. ಮೊಟ್ಟೆನ ಸುಲಿದ್ಬಿಟ್ಟು ನೋಡಿ ತಗೊಂಡಿದ್ದೀನಿ. ಸಿಪ್ಪೆಲ್ಲ ತೆಗೆದ್ಬಿಟ್ಟು ಇವಾಗ ಮಸಾಲೆ ರೆಡಿ ಮಾಡ್ಕೊಳ್ಳೋಣ ಸ್ನೇಹಿತರೆ. ಇಲ್ಲಿ ನೋಡಿ ಸ್ನೇಹಿತರೆ, ನಾನು ಮಿಕ್ಸಿ ಜಾರ್ ತಗೊಂಡಿದ್ದೀನಿ. ಅದರಲ್ಲಿ ಕಟ್ ಮಾಡಿರುವಂಥ ಒಂದಿಷ್ಟು ಶುಂಠಿನ ಹಾಕ್ಕೊತಾ ಇದ್ದೀನಿ. ಮಸಾಲೆ ರೆಡಿ ಮಾಡ್ಕೋಬೇಕು. ಮತ್ತು ಕಟ್ ಮಾಡಿರುವಂಥ ಒಂದು ಟೊಮಾಟೊ ಹಾಕ್ಕೋತಾ ಇದ್ದೀನಿ. ಟೊಮಾಟೊ ಹಾಕೋದಾದಮೇಲೆ ಕರಿಬೇವು ಸ್ವಲ್ಪ ಹಾಕ್ಕೊತಾ ಇದ್ದೀನಿ. ನೋಡ್ತಾ ಇರ್ಬೋದು. ಕರಿಬೇವು ಹಾಕಿದ್ಮೇಲೆ ಒಂದು ಬೆಳ್ಳುಳ್ಳಿ ಸುಲಿದ್ಬಿಟ್ಟು ತಗೊಂಡಿರೋಂಥ ಒಂದು ಬೆಳ್ಳುಳ್ಳಿ. ನೀವು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆದರೂ ಯೂಸ್ ಮಾಡ್ಕೋಬೋದು ಸ್ನೇಹಿತರೆ. ಶುಂಠಿ ನಾವು ಮನೆಯಲ್ಲಿ ರೆಡಿ ಮಾಡ್ಕೊಳ್ಳಲ್ಲ ಅಂದರೆ ಪೇಸ್ಟು ಹಾಕೋಬಹುದು. ಇಲ್ಲಿ ಬೆಳ್ಳುಳ್ಳಿನ ಹಾಕ್ಕೊಂಡಿದ್ದೀನಿ. ಮತ್ತು ಇಷ್ಟು ಕೊತ್ತಂಬರಿನ ತಗೊಂಡಿದ್ದೀನಿ. ಸುಮ್ಮನೆ ಕಟ್ ಮಾಡಿಬಿಟ್ಟು ಹಾಕ್ಕೊತೀನಿ. ನೋಡಿ, ಕೊತ್ತಂಬರಿ, ಬೆಳ್ಳುಳ್ಳಿ, ಶುಂಠಿ, ಟೊಮಾಟೊ, ಕರಿಬೇವು ಹಾಕಿದ್ದೀನಿ. ಮತ್ತು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋಬೇಕಾಗುತ್ತೆ. ನೋಡಿ, ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡಿದ್ದೀನಿ. ಮತ್ತು ಇಲ್ಲಿ ಸ್ವಲ್ಪ ನಾನು ಖಾರದ ಪೌಡ್ರ್ ಬಳಸ್ತಾ ಇದ್ದೀನಿ. ನೀವು ಬೇಕಂದರೆ ಮೆಣಸಿನ್ಕಾಯಿ ಬಳಸ್ಬೋದು ಸ್ನೇಹಿತರೆ. ನೋಡಿ, ಸ್ವಲ್ಪ ಖಾರದ ಪೌಡ್ರ್ ಬಳಸ್ತಾ ಇದ್ದೀನಿ. ಜಾಸ್ತಿ ಹಾಕ್ಕೊಂಡಿಲ್ಲ, ಸ್ವಲ್ಪ. ನಿಮ್ಮ ಖಾರ ಜಾಸ್ತಿ ಬೇಕಂದರೆ ಸ್ವಲ್ಪ ಜಾಸ್ತಿನ ಹಾಕ್ಕೋಬೋದು. ಮತ್ತು ಇಲ್ಲಿ ಸ್ವಲ್ಪ ಗರಂ ಮಸಾಲೆ ಇದೆ, ಸ್ವಲ್ಪ ಗರಂ ಮಸಾಲ ಹಾಕ್ಕೊತೀನಿ. ಚೂರು ಗರಂ ಮಸಾಲ ಹಾಕಿಬಿಟ್ಟು ಇವಾಗ ಇದಕ್ಕೆ ಸ್ವಲ್ಪ ನೀರನ್ನು ಹಾಕ್ಕೋಬೇಕು. ನೋಡಿ, ಇದಕ್ಕೆ ಸ್ವಲ್ಪ ನೀರನ್ನು ಹಾಕ್ಕೊತೀನಿ. ನೋಡಿ, ಜಾಸ್ತಿ ಬೇಡ, ಸ್ವಲ್ಪನೇ ಹಾಕ್ಕೊಂಡಿದ್ದೀನಿ. ಅಂದರೆ ಇದು ಪೇಸ್ಟ್ ಆಗಬೇಕಲ್ಲ, ಅದಕ್ಕೋಸ್ಕರ. ಮತ್ತು ಇವಾಗ ಪೇಸ್ಟ್ ಮಾಡ್ಕೊಂಡು ಬರ್ತೀನಿ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಇದು ರುಬ್ಕೊಂಡು ಬಂದಿದ್ದೀನಿ. ಈ ಥರ ಪೇಸ್ಟ್ ಆಗಿದೆ, ನೋಡ್ತಾ ಇರ್ಬೋದು. ನೋಡಿ, ಈ ಥರ ಪೇಸ್ಟ್ ಆಗಿದೆ. ಸೂಪರಾಗಿರುತ್ತೆ. ನನಗೆ ಶುಂಠಿ, ಬೆಳ್ಳುಳ್ಳಿ, ಟೊಮಾಟೊ, ಕರಿಬೇವು, ಕೊತ್ತಂಬರಿ, ಸ್ವಲ್ಪ ಗರಂ ಮಸಾಲ, ಸ್ವಲ್ಪ ಖಾರದ ಪೌಡ್ರು, ಉಪ್ಪು ಹಾಕ್ಕೊಂಡಿದ್ದೀನಲ್ವ. ಇದು ಇವಾಗ ಪೇಸ್ಟ್ ರೆಡಿ ಆಗಿದೆ. ಸೈಡಿಗೆ ಇಟ್ಬಿಡೋಣ. ನಾನಿಲ್ಲಿ ಮೊಟ್ಟೆನ ತೊಗೊತಾ ಇದ್ದೀನಿ. 6 ಮೊಟ್ಟೆ ಇತ್ತಲ್ವ, ಆ ಮೊಟ್ಟೆನ ತೊಗೊಂಡಿದ್ದೀನಿ. ಇವಾಗ ಮೊಟ್ಟೆ ತೊಗೊಂಡಿದ್ದೀನಲ್ವ, ಈ ಥರ ಮೊಟ್ಟೆನ ಕಟ್ ಮಾಡ್ಕೋಬೇಕಾಗುತ್ತೆ. ನೋಡಿ, ಈ ಥರ 2 ಪೀಸಾಗಿ ಕಟ್ ಮಾಡ್ಕೊತೀನಿ. ಚಾಕುವಿಂದ ನಿಮಗೆ ಯಾವ ಸೇಪ್ ಬೇಕೋ ಆ ಸೇಪನ್ನು ಕಟ್ ಮಾಡ್ಕೊಳ್ಳಿ. ನನಗೆ ಈ ಸೇಪ್ ಇಷ್ಟ ಆಯಿತು, ಹೀಗೆ ಕಟ್ ಮಾಡೋಣ ಅಂತ. ಅದಕ್ಕೆ ಈ ಸೇಪನ್ನು ಕಟ್ ಮಾಡ್ತಾಯಿದ್ದೀನಿ. ಮಕ್ಕಳಿಗೂ ತುಂಬ ಇಷ್ಟ ಆಗುತ್ತೆ ಸ್ನೇಹಿತರೆ ಈ ಥರ ಮಾಡಿಕೊಟ್ರೆ. ಏನೋ ಗೋಬಿ ಮಂಚೂರಿ, ಪಾನಿಪುರಿ ಅಂತ ಆಳು ಮುಳು ತಿನ್ನೋಕ್ಕಿಂತ ಇದು ಬೆಸ್ಟ್ ಅನಿಸುತ್ತೆ. ಪ್ರೋಟೀನು ಇರುತ್ತೆ ಇದರಲ್ಲಿ. ತುಂಬ ಚೆನ್ನಾಗಿರುತ್ತೆ ಮಕ್ಕಳು ಮಾಡಿಕೊಟ್ರೆ. ಇಲ್ಲೂ ನಾವು ಸಿಪ್ಪೆ ಸುಲಿತಾ ಇದ್ರೆ ಸ್ವಲ್ಪ ಇದಾಗಿದೆ, ಹಾಗಾಗಿಬಿಟ್ಟು ನಾನು ಅಲ್ಲೇ ಕಟ್ ಮಾಡ್ಕೊತೀನಿ. ನೋಡಿ, ಈ ಥರ ಕಟ್ ಮಾಡ್ಕೊಂಡಿದ್ದೀನಿ ನಾನು. 6 ಮೊಟ್ಟೆ ಇದೆ ಅಲ್ವಾ, ಈ ಥರ ಕಟ್ ಮಾಡಿಕೊಂಡು ಇವಾಗ ಮಸಾಲೆ ರೆಡಿ ಮಾಡಿರುವಂಥ ಮಸಾಲೆನ ಅದಕ್ಕೆ ಫಿಕ್ಸ್ ಮಾಡ್ಕೋಬೇಕಾಗುತ್ತೆ. ನೋಡಿ, ಮಸಾಲೆನೂ ತಗೊಂಡಿದ್ದೀನಿ ಇಲ್ಲಿ ಸೈಡಲ್ಲಿ. ಇವಾಗ ಇದು ಮೊಟ್ಟೆ ಇದೆ ಅಲ್ವಾ, ಇದಕ್ಕೆ ನಾವು ಮಸಾಲೆನ ಹಾಕ್ಕೋಬೇಕಾಗುತ್ತೆ.
ನಮಗೆ ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಮಸಾಲೆನ ಹಾಕ್ಕೊಂಡು ಇನ್ನೊಂದು ಮೊಟ್ಟೆ ಮೇಲೆ ಕವರ್ ಮಾಡಬೇಕು. ನೋಡಿ ಈ ಥರ ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ. ತಿಂತಾಯಿದ್ರೆ ಅಪ್ಪ ಬಾಯಲ್ಲಿ ನೀರು ಬರುತ್ತೆ, ಅಷ್ಟು ರುಚಿ ಚೆನ್ನಾಗಿರುತ್ತೆ. ನೋಡಿ ಈ ಥರ ಹಾಕಿ ಮತ್ತೆ ಮೇಲ್ಗಡೆ ಕವರ್ ಮಾಡ್ಕೋಬೇಕು. ಫುಲ್ ಎಲ್ಲದಕ್ಕೂ ಹೀಗೆ ಹಾಕ್ಕೊತೀನಿ ಸ್ನೇಹಿತರೆ. ತುಂಬ ಇಷ್ಟಪಟ್ಟು ತಿನ್ಬೋದು. ನೋಡಿ ಚೆನ್ನಾಗಿರುತ್ತೆ. ಈ ಥರ ಫುಲ್ ಎಲ್ಲ ಹಾಕೋಬೇಕು ಎಲ್ಲದಕ್ಕೂ. ಒಂದು ಸತಿ ಮಕ್ಕಳು ಮಾಡಿಕೊಡಿ ಸ್ನೇಹಿತರೆ. ಟೇಸ್ಟು ತಿಂತಾಯಿದ್ರೆ ತಿಂತಾ ಇರ್ಬೇಕು ಅನಿಸುತ್ತೆ, ಅಷ್ಟು ರುಚಿಯಾಗಿರುತ್ತೆ ಟೇಸ್ಟು. ನೋಡಿ ಫ್ರೆಂಡ್ಸ್, ಎಲ್ಲ ಮೊಟ್ಟೆಗೆ ಫುಲ್ ನೋಡಿ ಈ ಥರ ಮಸಾಲೆನ ಹಾಕ್ಕೊಂಡಿದ್ದೀನಿ. ಯುನೀಕ್ ಆಗಿ ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ. ನೋಡಿ ನಾನು ಪ್ಲೇಟ್ಗೆ ಸರ್ವ್ ಮಾಡ್ಕೊತೀನಿ, ಮಕ್ಕಳಿಗೆಲ್ಲ ಕೊಡ್ತೀನಿ. ನಾನು ಇವತ್ತು ರಜೆ ಅಲ್ವಾ, ಅದಕ್ಕೋಸ್ಕರ ಮಾಡ್ತಾಯಿದ್ದೀನಿ. ಭಾನುವಾರ ರಜಾ, ಮಕ್ಕಳು ಸ್ಕೂಲ್ಗೆ ರಜಾಗೆ ಹೋಗಲ್ಲಲ್ಲ, ತಿನ್ನಲಿ ಅಂದ್ಬಿಟ್ಟು ಈ ಥರ ಮಾಡಿದ್ದೀನಿ ಸ್ನೇಹಿತರೆ. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ನೀವು ಒಂದು ಸತಿ ಟ್ರೈ ಮಾಡಿ ಸ್ನೇಹಿತರೆ, ಅಷ್ಟು ಸೂಪರಾಗಿರುತ್ತೆ. ನೋಡ್ತಾ ಇರ್ಬೋದು, ತಿನ್ನೋಕ್ಕೂ ಇಷ್ಟ ಇರುತ್ತೆ, ಸೂಪರಾಗಿರುತ್ತೆ. ಇದಕ್ಕೆ ನೀವು ಬೇಕಂದರೆ ಸ್ವಲ್ಪ ಇದು ಸೈಡಲ್ಲಿ ಚೂರು ಚೂರು ಹಾಕ್ಕೋಬಹುದು. ನೋಡಿ ಇದಕ್ಕೆ ಚಟ್ನಿ ಬೇಡ, ಏನು ಬೇಡ, ಈ ಮಸಾಲೆಲ್ಲೇ ತಿನ್ಕೋಬೋದು ಸ್ನೇಹಿತರೆ. ಅಷ್ಟು ಸೂಪರಾಗಿದೆ. ನನಗಂತೂ ತುಂಬ ಇಷ್ಟ ಆಯಿತು. ನೋಡಿ ಮಸಾಲೆ ಹೀಗೆ ಇರುತ್ತಲ್ಲ, ನೋಡಿ ಚೆನ್ನಾಗಿರುತ್ತೆ, ಸೂಪರಾಗಿರುತ್ತೆ. ನೋಡಿ ಹೀಗೆ ಹಾಕಿರ್ತೀವಿ, ಇಲ್ಲಿ ಮಸಾಲೆ ಫುಲ್ಲು ಒಳಗಡೆ ಇರುತ್ತೆ. ತಿಂದರೆ ಒಂಥರ ಚೆನ್ನಾಗಿರುತ್ತೆ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ನೀವು ಒಂದು ಸತಿ ಈ ಥರ ಮಕ್ಕಳಿಗೆ ಟ್ರೈ ಮಾಡಿಕೊಡಿ. ಸೂಪರಾಗಿ ಟೇಸ್ಟಿಯಾಗಿ ಮೊಟ್ಟೆದು ರೆಸಿಪಿ ಹೇಗೆ ಮಾಡೋದಂತ ನಾನು ತೋರಿಸಿದ್ದೀನಿ. ಏನೋ ಆಳು ಮುಳು ಮಕ್ಕಳು ತಿನ್ನೋಕ್ಕಿಂತ ಪ್ರೋಟೀನ್ ಇರುತ್ತಲ್ವ, ಮೊಟ್ಟೆ ಇದ್ದರೆ ಮನೆಯಲ್ಲಿ ಈ ಥರ ಮೊಟ್ಟೆಯಲ್ಲಿ ಮಾಡಿಕೊಟ್ರೆ ಇಷ್ಟಪಟ್ಟು ತಿಂತಾರೆ ಸ್ನೇಹಿತರೆ. ನೋಡಿ ಹೇಗಿದೆ ಮೊಟ್ಟೆ ರೆಸಿಪಿ ಹೇಗೆ ಮಾಡಿದ್ದೀನಿ, ಈ ಥರ ಮಾಡಿ ತಿಂದರೆ ಹೇಗಿರುತ್ತೆ ಅಂತ ನಾನು ರೆಸಿಪಿನ ತೋರಿಸಿದ್ದೀನಿ ಸ್ನೇಹಿತರೆ. ನಿಮಗೇನಾದರೂ ಅರ್ಪಿತಾ ಕ್ರಿಯೇಷನ್ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ ಅಂತ ಕೇಳ್ಕೊತಾ ಇದ್ದೀನಿ ಸ್ನೇಹಿತರೆ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ಸ್ನೇಹಿತರೆ.